ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಮೃತ್ಯುಂಜಯ. ಆ್ಯಂಡ್ ಇವತ್ತು ನನ್ನ ಫ್ರೆಶ್ ಎಪಿಸೋಡ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆ್ಯಂಡ್ ಲಾಸ್ಟ್ ಒಂದು ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ, ಒಂದು ಸರ್ಪ್ರೈಸ್ ಇದೆ ಅಂತ. ಸೊ ಬನ್ನಿ ಇವತ್ತು ಆ ಸರ್ಪ್ರೈಸ್ನ ರಿವೀಲ್ ಮಾಡ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನಕ್ಕೆ ಟೈಟಲ್ ನೋಡಿ ಗೊತ್ತಾಗುತ್ತೆ ಏನು ಸರ್ಪ್ರೈಸ್ ಅಂತ. ಸೊ ಆ ಸರ್ಪ್ರೈಸ್ ಏನಂದರೆ, ನಾವು ನಮ್ಮ ಗಾಡಿನ ಚೇಂಜ್ ಮಾಡಿದ್ವಿ. ಇಸ್ಲಿ ಬಂದುಬಿಟ್ಟು ನಾವು ಹ್ಯುಂಡೈ ಗ್ರ್ಯಾಂಡ್ ಐಟನ್ ಯೂಸ್ ಮಾಡ್ತಾ ಇದ್ವಿ. ಆ್ಯಂಡ್ ಅದಾದಮೇಲೆ ನಾವು ಆಲ್ರೆಡಿ ಒಂದು ವೆನ್ಯೂ ಬುಕ್ಕಿಂಗ್ ಮಾಡಿದ್ವಿ. ಬಟ್ ವೆನ್ಯೂ ಬುಕ್ಕಿಂಗ್ ಮಾಡಿ ಯಾಕೆ ಈ ಗಾಡಿ ತೊಗೊಂಡ್ವಿ ಅಂತ ಒಂದು ಸ್ಪೆಷಲ್ ರೀಸನ್ ಇದೆ, ಹೇಳ್ತೀನಿ. ನಾವು ವೆನ್ಯೂ SX ವೇರಿಯಂಟ್ ಬುಕ್ ಮಾಡಿದ್ವಿ. ಆ್ಯಂಡ್ ಹ್ಯುಂಡೈ ಇಂಜಿನ್ ಜೊತೆ ಆಲ್ರೆಡಿ ಯಾರಿಗೆ ಯೂಸ್ ಮಾಡುತ್ತಲ್ಲ ಅವ್ರಿಗೆ ಫ್ಯಾಮಿಲಿಯರ್ ಆಗಿಬಿಡುತ್ತೆ ಸ್ಮೂತ್ನೆಸ್ಗೋಸ್ಕರ. ಆ್ಯಂಡ್ ರಿಫೈನ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ. ಸೊ ಹಾಗೆ ನೋಡ್ತಾ ಇದೊಂದು S Cross, ಮಾರುತಿ ಸುಜುಕಿ S Cross, ಇದು ನೆಕ್ಸಾ ಶೋರೂಮಲ್ಲಿ ಸಿಗುತ್ತೆ. ಸೊ ವೆನ್ಯೂನ ಕ್ಯಾನ್ಸಲ್ ಮಾಡಿ ಇದನ್ನ ಯಾಕೆ ತೊಗೊಂಡಿದೆ ಅಂತಂದರೆ, ಮಾರುತಿನಲ್ಲಿ ಮೊದಲು ಒಂದು ಪಾಪ್ಯುಲರ್ ಆದಂಥ ಒಂದು ಇಂಜಿನ್ ಬರ್ತಿತ್ತು. ಅದು ಯಾವುದಂದರೆ ಮಾರುತಿ ಡೀಸೆಲ್ ಎಂಜಿನ್ನು. ಎರ್ಟಿಗಾದಲ್ಲಿ ಬರ್ತಿತ್ತು, ಮತ್ತು ಸ್ವಿಫ್ಟಲ್ಲಿ ಹಾಗೂ ಬಲೀನು ಮತ್ತು ಸಿಯಾಜ್ ಎಲ್ಲದರಲ್ಲಿ ಡೀಸೆಲ್ ಇಂಜಿನ್ ಏನು ಬರ್ತಿತ್ತಲ್ವ, ಅದು 1248 cc ಇಂಜಿನ್ ಬರ್ತಿತ್ತು. ತುಂಬಾ ಒಂದು ಪಾಪ್ಯುಲರ್ ಆದಂಥ ಇಂಜಿನ್ ಅದು. ಸೊ ಈಗ ಅದು ಇಂಜಿನ್ ಬಂದಾಗ್ಬಿಟ್ಟಿದೆ. ಈಗೇನಿದ್ರು ಪೆಟ್ರೋಲ್ ಇಂಜಿನ್ಸ್ ಅವೈಲೇಬಲ್ ಇದೆ. ಆ್ಯಂಡ್ ಇದು ಸಿಗೋದು ತುಂಬ ರೇರು. ಅದಕ್ಕೋಸ್ಕರ ನೀವು ನೋಡ್ತಿರ್ಬೋದು, ಎಲ್ಲೇ ನೋಡಿದ್ರು ಓಲ್ಡ್ ಮಾರುತಿ ಸುಜುಕಿ ಡೀಸೆಲ್ ಗಾಡಿಗೆ ತುಂಬಾ ಡಿಮ್ಯಾಂಡ್ ಇದೆ. ಅದಕ್ಕೋಸ್ಕರ ಈ ಇಂಜಿನ್ ಸಿಕ್ತಂತಂದು ನಾವು ಈ ಕಾರ್ನ ಚೂಸ್ ಮಾಡಿದ್ದ. ಆ್ಯಕ್ಚುಲಿ 1300 cc ಅಂತಾರೆ, ಬಟ್ ಯೂಶ್ವಲಿ ಅದರದ್ದು ಡಿಸ್ಪ್ಲೇಸ್ಮೆಂಟ್ ಬಂದುಬಿಟ್ಟು 1248 cc, ಅಂದರೆ 1248 cc. ಸೊ ಇದೇ ಮೇನ್ ರೀಸನ್ ನಾವು ಇದನ್ನು ಚಾಯ್ಸ್ ಮಾಡೋಕ್ಕೆ ಫಸ್ಟ್ ಕಾರಣ. ಈ ಕಾರ್ನ ವೇರಿಯಂಟ್ ಬಂದುಬಿಟ್ಟು ಝೀಟಾ ವೇರಿಯಂಟ್. ಟಾಪ್ ಆ್ಯಂಡ್ ಏನು ಆಲ್ಫಾ ಇರ್ತಲ್ಲ, ಅದಕ್ಕಿಂತ ಒಂದು ಕಡಿಮೆ ವೇರಿಯಂಟು. ಬಟ್ ಟಾಪ್ ಆ್ಯಂಡ್ಗೆ ಝೀಟಾ ವೇರಿಯಂಟ್ಗೆ ತುಂಬಾ ಏನು ಡಿಫ್ರೆನ್ಸ್ ಇಲ್ಲ. ನಿಮಗೆ ಆಲ್ಫಾದಲ್ಲಿ ಒಂದು LED DRL ಬರುತ್ತೆ, ಮತ್ತು ಇದು ಲೆದರ್ ರ್ಯಾಪ್ ಸ್ಟೇರಿಂಗ್ ಬರುತ್ತೆ, ಲೆದರ್ ಸೀಟ್ ಕವರ್ ಬರುತ್ತೆ, ಆಟೋಮೆಟಿಕ್ ಹೆಡ್ಲ್ಯಾಂಪ್ಸು ಮತ್ತು ವಾಷರ್ ವೈಪರ್. ಇಷ್ಟು ಬಿಟ್ಟರೆ ಮೇಜರ್ ಆಗಿ ಯಾವುದೇ ರೀತಿ ಡಿಫ್ರೆನ್ಸ್ ಇಲ್ಲ. ಈ ರೇಂಜಲ್ಲಿ ಒಂದು ವ್ಯಾಲಿಡ್ ಫಾರ್ ಮನಿ ಅಂದರೆ ಝೀಟಾ ವೇರಿಯಂಟೇ. ಅದು ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮ್ಗೊಂದು ಸಿನಿಮ್ಯಾಟಿಕ್ ಬಿ ರೋಲ್ ತೋರಿಸ್ತೀನಿ, ಅದನ್ನು ನೋಡಿ ಎಂಜಾಯ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಹೊಸ ಮತ್ತೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ಫ್ಯೂಚರ್ ಎಲ್ಲ ವಿಡಿಯೋಸ್ ನಿಮಗೆ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. Tell me that I can and I'll show you things that you couldn't believe. Just tell me that I can. 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 ಬನ್ನಿ ಫ್ರೆಂಡ್ಸ್, ಕೀಯಿಂದ ಸ್ಟಾರ್ಟ್ ಮಾಡೋಣ. ಇದು ಬಂದುಬಿಟ್ಟು ಈ ಮಾರುತಿ ಸುಜುಕಿ S Crossನ ಕೀ. ಇದರಲ್ಲಿ ಬಂದುಬಿಟ್ಟು 2 ಆಪ್ಷನ್ ಇದೆ, ಒಂದು ಲಾಕು, ಒಂದು ಅನ್ಲಾಕ್ ಅಷ್ಟೇ ಇದೆ. ಈ ಗಾಡೀಲಿ ನಿಮಗೆ ಕೀಲೆಸ್ ಎಂಟ್ರಿ ವಿತ್ ಪುಷ್ ಬಟನ್ ಸ್ಟಾರ್ಟ್ ಸ್ಟಾಪ್ ಸಿಗುತ್ತೆ. ಅದಕ್ಕೋಸ್ಕರ ನಿಮಗೆ ಯಾವುದೇ ರೀತಿಯಾಗಿ ಕೀ ಇನ್ಸರ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇದು ಗಾಡಿ ಫ್ರಂಟ್ ವ್ಯೂ. ಈ ವೇರಿಯಂಟ್ ಬಗ್ಗೆ ಹೇಳ್ಬೇಕಂದ್ರೆ ಇದು ಝೀಟಾ ವೇರಿಯಂಟು, 1.3 ಲೀಟರ್ ಇಂಜಿನ್, ಡೀಸೆಲ್ ಇಂಜಿನ್ ಆ್ಯಂಡ್ 4 ಸಿಲಿಂಡರ್ ಇಂಜಿನ್ ಇದೆ. ಇದರಲ್ಲಿ ಫ್ರಂಟ್ ಗ್ರಿಲ್ ವರ್ಟಿಕಲ್ ಸ್ಟ್ರಿಪ್ಸ್ ಬರುತ್ತೆ. ಈ ಕಡೆ ಇಲ್ಲಿ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಇದೆ, ಲೋ ಬೀಮ್ಗೆ, ಹೈ ಬೀಮ್ಗೆ. ಆ್ಯಂಡ್ ಇದರಲ್ಲಿ ಒಂದು ಮಾಡಿಫಿಕೇಶನ್ ಆಗಿದೆ. ಮಾಡಿಫಿಕೇಶನ್ ಏನಂತ ನಿಮಗೆ ಹೇಳ್ತೀನಿ ಆಮೇಲೆ. ಇದೇ ಬಂದ್ಬಿಟ್ಟು ಗಾಡಿಯ ಇಂಜಿನು. ಇಲ್ಲಿದೆ ನೋಡಿ, ಮಾರುತಿ ಸುಜುಕಿ DDIS. ಇದೇ ಒಂದು ಪಾಪ್ಯುಲರ್ ಇಂಜಿನ್. ಇದು ಓನ್ಲಿ ಮಾರುತಿ ಸುಜುಕಿ ಕಾರು ಇಂಡಿಯಾದಲ್ಲಿ ಸಿಗೋದು ವಿತ್ 5 ಸ್ಟಾರ್ ಸೇಫ್ಟಿ ರೇಟಿಂಗು. ಇದನ್ನ ಬಿಟ್ಟರೆ ಯಾವುದು 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಇಲ್ಲ. 4 ಸ್ಟಾರ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಬ್ರಿಜಾ ಒಂದಿದೆ. ಆ್ಯಂಡ್ ಇಂಜಿನ್ ಬಗ್ಗೆ ಹೇಳ್ಬೇಕಾದ್ರೆ ಇದು ಬಿಟ್ಟು 4 ಸಿಲಿಂಡರ್ ಇಂಜಿನು. ಆ್ಯಂಡ್ ಇಂಜಿನ್ ವೈಬ್ರೇಷನ್ ಕೂಡ ತುಂಬಾ ಕಡಿಮೆ ಇದೆ. ಇಲ್ಲಿ ಕೂಲೆಂಟ್ ಇದೆ. ಆ್ಯಂಡ್ ಇದರ ಬಾನೆಟ್ ಬಂದುಬಿಟ್ಟು ತುಂಬಾ ಹೆವಿ ಇದೆ. ನಾನು ಮಾರುತಿ ಸುಜುಕಿ ಗಾಡಿಯಲ್ಲಿ ಇಷ್ಟು ಹೆವಿ ಬಾನೆಟ್ ಎಲ್ಲಿ ನೋಡಿಲ್ಲ. ಇದರ ಸೌಂಡ್ ನೋಡಿ, ಸಾಲಿಡ್ ಸೌಂಡ್ ಬರುತ್ತೆ ಇದು. ನಾನು ಆಗಲೇ ಹೇಳುವಾಗ ನಿಮಗೆ ಈ ಗಾಡೀಲಿ ಮಾಡಿಫಿಕೇಶನ್ ಆಗಿದೆ ಅಂತ ಹೇಳಿದೆ. ಆ ಮಾಡಿಫಿಕೇಶನ್ ಏನಂದರೆ, ಇದರಲ್ಲಿ HID ಕಿಟ್ ಇನ್ಸ್ಟಾಲ್ ಆಗಿದೆ ಆ್ಯಂಡ್ ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ಸ್ ಕೂಡ ಇನ್ಸ್ಟಾಲ್ ಆಗಿದೆ. ಇಲ್ಲಿ ನೋಡಿ, ಇದೆ HID ಲೆನ್ಸ್ ಕಿಟ್ಟು, ವೈಟ್ ಲೈಟ್ ಇದೆ, ಥ್ರೋ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಬಂದುಬಿಟ್ಟು ಪ್ರೊಜೆಕ್ಟರ್ ಫಾಗ್ ಲ್ಯಾಂಪ್ಸು. ನಿಮ್ಗೆ ಆಗಲೇ ತೋರಿಸಿದ್ನಲ್ಲ, ಇಲ್ಲಿ ಪ್ರೊಜೆಕ್ಟ್ ಹೆಡ್ ಲ್ಯಾಂಪ್ ಇದೆ. ಇದು ಲೋ ಬೀಮು, ಹೈ ಬೀಮ್ಗೆ ಇದನ್ನ ಯೂಸ್ ಮಾಡ್ತೀನಿ ನಾನು. ಆ್ಯಂಡ್ ಇದು ಟರ್ನ್ ಇಂಡಿಕೇಟ್ರು. ಇದೊಂದು ಕಂಪ್ಲೀಟ್ ಸೈಡ್ ಪ್ರೊಫೈಲ್ನ ವ್ಯೂ. ಗಾಡಿ ಲೆಂತ್ ಬಂದು 4.300 mm ಇದೆ, ಅಂದರೆ 4.3 ಮೀಟರ್. ಕ್ರಿಟಾ ಇದೆ ಅಲ್ವಾ, ಕ್ರಿಟಾ ಇದು ಆಲ್ಮೋಸ್ಟ್ ಸೇಮ್ ಲೆಂತ್ ಇದೆ, ಬಟ್ ಹೈಟಲ್ಲಿ ಸ್ವಲ್ಪ ಕಡಿಮೆ ಇದೆ ಅಷ್ಟೇ. ಆ್ಯಂಡ್ ನಿಮಗೆ ಇಲ್ಲಿ ಸಿಗೋದು ಅಲೋ ವೀಲ್ಸ್ ಬರುತ್ತೆ, ಕಂಪ್ನಿ ಫಿಟೆಡ್ ಅಲೋ ವೀಲ್ಸು, 16 ಇಂಚು.
ಬಾಡಿ ಸೈಡ್ ಕ್ಲಾಡಿಂಗ್ ತುಂಬ ಇದೆ, ಇಲ್ಲಿ ಬ್ಲ್ಯಾಕ್ ಕಾಣಿಸ್ತಿದೆ, ಸೈಡ್ ಬಾಡಿ ಕ್ಲಾಡಿಂಗ್ ಕೂಡ ಇದೆ ಇದಕ್ಕೆ. ಆ್ಯಂಡ್ ಒಂಥರ SUV ಫೀಲ್ ಬರುತ್ತೆ, ರಗೆಡ್ ಲುಕ್ ಬರುತ್ತೆ. ಆ್ಯಂಡ್ ಬನ್ನಿ ನಿಮಗೆ ಅಲೋ ವೀಲ್ಸ್ ತೋರಿಸ್ತೀನಿ. ಇದು ಫುಲ್ ಸೈಜು 16 ಇಂಚ್ ಅಲೋ ವೀಲ್ಸು, ಡ್ಯುಯಲ್ ಟೋನ್ ಇದೆ. ಇಲ್ಲಿ ಸಿಲ್ವರ್ ಮತ್ತು ಬ್ಲ್ಯಾಕ್ ಡ್ಯುಯಲ್ ಟೋನ್ ಅಲೋ ವೀಲ್ಸ್ ಇದೆ. ಟೈರ್ ಫುಲ್ ಸೈಜ್ ಇದೆ, 215/60 R16 ಟೈರ್. ಕಾಂಟಿನೆಂಟಲ್ ತುಂಬ ಚೆನ್ನಾಗಿದೆ. ಆ್ಯಂಡ್ ರೋಡ್ ನಾಯ್ಸ್ ಕೂಡ ತುಂಬ ಕಡಿಮೆ ಆಗುತ್ತೆ. ಆ್ಯಂಡ್ ಈ ಗಾಡಿಯಲ್ಲಿ ಬರೋದು 4 ಡಿಸ್ಕ್ ಬ್ರೇಕೆ, ಫ್ರಂಟು ಮತ್ತು ರಿಯರ್ ಡಿಸ್ಕ್ ಬ್ರೇಕೆ ಬರುತ್ತೆ 4 ವೀಲ್ಸ್ಗೆ. ಇದು ಓವರ್ ವೇಮ್ಸ್ ಸೈಜ್ ಅಲ್ಲಿ ತುಂಬಾನೇ ದೊಡ್ಡದಿದೆ ಮತ್ತು ಅಟ್ರಾಕ್ಟಿವ್ ಡಿಸೈನ್ ಅಲ್ಲಿ ಇದೆ. ಅಂಡ್ ಸೈಡ್ ಟರ್ನ್ ಇಂಡಿಕೇಟರ್ಸ್ ಎಲ್ಲ ಓವರ್ ವೇಮ್ ಅಲ್ಲಿ ಇಂಟಿಗ್ರೇಟ್ ಆಗಿದೆ. ಅಂಡ್ ಇನ್ನು ನಿಮಗೆ ಸೈಡ್ ಬಗ್ಗೆ ಹೇಳ್ಬೇಕಂದ್ರೆ A ಪಿಲ್ಲರ್ ತುಂಬಾ ಬೋಲ್ಡ್ ಆಗಿದೆ ಅಂಡ್ B ಪಿಲ್ಲರ್ ಬ್ಲ್ಯಾಕ್ ಔಟ್ ಆಗಿದೆ. ಆ್ಯಂಡ್ ಇಲ್ಲಿ ಒಂದು ನಿಮಗೆ ಕ್ವಾರ್ಟರ್ ಗ್ಲಾಸ್ ಸಿಗುತ್ತೆ, ಸೊ ಒಂದು ಸ್ಪೇಷಿಯಸ್ ಅನಿಸುತ್ತೆ ಒಳಗಡೆ ಕುಂತಾಗ. ಇಲ್ಲಿ ಟಾಪಲ್ಲಿ ನಿಮಗೆ ಒಂದು ರೂಫ್ ರೇಲ್ ಬರುತ್ತೆ, SUV ಲುಕ್ ಕೊಡುತ್ತೆ. ಲೆಫ್ಟ್ ಸೈಡ್ ಲುಕ್ಕು ನೋಡ್ಬೋದು, ತುಂಬಾ ಕ್ಲೀನ್ ಆಗಿದೆ. ಫ್ರಂಟ್ ಮತ್ತು ಸೈಡ್ ನೋಡಿದ್ವಿ, ಈಗ ಒಂದು ರಿಯರ್ ಲುಕ್ನ ನೋಡೋಣ. ಆ್ಯಂಡ್ ರಿಯರ್ ಲುಕ್ ಬಗ್ಗೆ ಹೇಳ್ಬೇಕಂದ್ರೆ ನಿಮಗೆ ಹಿಂದೆ ಒಂದು ವೈಪರ್ ಆ್ಯಂಡ್ ವಾಷರ್ ಸಿಗುತ್ತೆ. ಆ್ಯಂಡ್ ನಿಮಗೆ D4 ಕೂಡ ಇಂಟಿಗ್ರೇಟ್ ಆಗಿದೆ. ಆ್ಯಂಡ್ ಇಲ್ಲಿ ಎಕ್ಸ್ಟ್ರಾಸ್ ಬ್ಯಾಡ್ಜಿಂಗು ಆ್ಯಂಡ್ ಸ್ಮಾರ್ಟ್ ಹೈಬ್ರಿಡ್ ಬ್ಯಾಡ್ಜಿಂಗ್ ಸಿಗುತ್ತೆ. 4 ಪಾರ್ಕಿಂಗ್ ಸೆನ್ಸರ್ಸ್ ಇದೆ. ಆ್ಯಂಡ್ ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೂಡ ರಿಯರಲ್ಲಿ ಕೂಡ ನಿಮಗೊಂದು ಸ್ಕಿಡ್ ಪ್ಲೇಟ್ ಸಿಗುತ್ತೆ, 2 ಡಿಫ್ಯೂಸರ್ಸ್ ಇದೆ. ರಿಯರಲ್ಲಿ ನಿಮಗೆ ಯಾವುದೇ ರೀತಿಯಾದ LED ಸೆಟಪ್ ಸಿಗಲ್ಲ, ಹ್ಯಾಲೋಜನ್ ಸೆಟಪ್ಪೇ ಸಿಗುತ್ತೆ. ಇದು ಬ್ರೇಕ್ ಲೈಟು, ಇಂಡಿಕೇಟರ್ ಮತ್ತು ಇದು ರಿವರ್ಸ್ ಪಾರ್ಕಿಂಗ್ ಲೈಟು. ಇಲ್ಲಿ ನಿಮಗೆ ನಾರ್ಮಲ್ ಆ್ಯಂಟಿನ ಸಿಗುತ್ತೆ, ಯಾವುದೇ ರೀತಿಯಾದ ಶಾರ್ಕ್ ಫಿನ್ ಆ್ಯಂಟಿನ ಸಿಗಲ್ಲ. ಆ್ಯಂಡ್ ಇದನ್ನು ನಾನು ಆ್ಯಂಟಿನ ತೆಗೆದಿದ್ದೀನಿ. ಇಲ್ಲಿ ನಿಮಗೆ ಹೈ ಮೌಂಟೆಡ್ ಸ್ಟಾಪ್ ಲ್ಯಾಂಪ್ ಸಿಗುತ್ತೆ, ಅದ್ರ ಬಾಜುನೇ ಒಂದು ವಾಷರ್ ಇದೆ. ಇಲ್ಲಿ ನಿಮಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಇದೆ, ಎಲ್ಲ ಇದು ಇನ್ಬಿಲ್ಟ್ ಇದೆ. ಆ್ಯಂಡ್ ಮೇನ್ ಹೈಲೈಟ್ ಏನು ಗೊತ್ತಾ, ಇಲ್ಲೊಂದು ಕೂಡ ನಿಮಗೆ ರಿಕ್ವೆಸ್ಟ್ ಸೆನ್ಸರ್ ಇದೆ. ನೀವು ಗಾಡಿ ಲಾಕ್ ಆದಾಗ ಯಾವುದೇ ರೀತಿಯಾಗಿ ಅನ್ಲಾಕ್ ಮಾಡದೆ ಜಸ್ಟ್ ಇದನ್ನ ಪ್ರೆಸ್ ಮಾಡಿ ನೀವು ಬೂಟ್ನ ಅನ್ಲಾಕ್ ಮಾಡ್ಕೋಬಹುದು. ಕಂಪ್ಲೀಟಾಗಿ ರಿಯರ್ ನೋಡಿದ್ರಲ್ವಾ, ಈಗ ಬನ್ನಿ ಬೂಟ್ ಸ್ಪೇಸ್ ನೋಡೋಣ. ಇಲ್ಲಿ ಒಂದು ಎಲೆಕ್ಟ್ರಾನಿಕ್ ಟೈಲ್ ರಿಲೀಸ್ ಬಟನ್ ಇದೆ, ಇಲ್ಲಿ ಕಾಣ್ತಿರ್ಬೋದು ನಿಮಗೆ. ಬೂಟ್ ಸ್ಪೇಸ್ ತುಂಬಾ ಸಫಿಷಿಯೆಂಟ್ ಆಗಿದೆ. ಆ್ಯಂಡ್ ಫ್ಲಾಟ್ ಫೋಲ್ಡ್ ಆಗುತ್ತೆ ಸೀಟ್ಸ್ ಕೂಡ. ಇಲ್ಲಿ ಒಂದು 12 ವ್ಯಾಟ್ ಪವರ್ 120 ವ್ಯಾಟ್ ಒಂದು ಸಾಕೆಟ್ ಇದೆ, ಒಂದು ಲೈಟ್ ಇದೆ. ಸೊ ಇಲ್ಲಿ ಹುಕ್ ಇದೆ. ಆ್ಯಂಡ್ ಎಕ್ಸ್ಟ್ರಾ ಏನಾದ್ರು ಸಾಮಾನು ಬೇಕಾದರೆ ಇಲ್ಲಿ ಇಡೋಕ್ಕೆ 2 ಸ್ಪೇಸ್ ಇದೆ. ತುಂಬಾ ಫ್ಲಾಟ್ ಆಗಿದೆ. ಆ್ಯಂಡ್ ಲಗೇಜ್ ಇಡೋಕ್ಕೆ ತೆಗೆಯೋಕೆ ಕೂಡ ಯಾವುದೇ ರೀತಿಯಾದ ಪ್ರಾಬ್ಲಮ್ ಆಗಲ್ಲ. ನಿಮಗೆ ಸ್ಟೆಪ್ನಿ ಫುಲ್ ಸೈಜ್ ವೀಲ್ ಇದೆ, ಯಾವುದೇ ರೀತಿಯಾಗಿ ವೀಲ್ ಸೈಜಲ್ಲಿ ಕಡಿಮೆ ಇಲ್ಲ. 215/60 R16 ಟೈರೇ ಸಿಗುತ್ತೆ ನಿಮಗೆ. ಬಟ್ ಏನು ಗೊತ್ತಾ, ಇದರಲ್ಲಿ ನಿಮಗೆ ಸ್ಟೀಲ್ ವೀಲ್ ಸಿಗುತ್ತೆ, ಯಾವುದೇ ರೀತಿಯಾಗಿ ಅಲೋ ವೀಲ್ ಸಿಗಲ್ಲ. ಓಕೆ ಫ್ರೆಂಡ್ಸ್, ಗಾಡಿನ ಹೊರಗಿಂದ ಕಂಪ್ಲೀಟಾಗಿ ನೋಡಿದ್ವಿ, ಒಳಗಿಂದ ಯಾವ ಥರ ಇದೆ ಅಂತ ತೋರಿಸ್ತು. ಡ್ರೈವರ್ ಸೈಡ್ ಹ್ಯಾಂಡಲಲ್ಲಿ ನಿಮಗೆ ರಿಕ್ವೆಸ್ಟ್ ಬಟನ್ ಸಿಗುತ್ತೆ. ಗಾಡಿ ಸ್ಟೇರಿಂಗು, ಇದರಲ್ಲಿ ಯಾವುದೇ ರೀತಿ ಫ್ಲಾಟ್ ಬಾಟಮ್ ಸ್ಟೇರಿಂಗ್ ಇಲ್ಲ, ನಾರ್ಮಲ್ ಸ್ಟೇರಿಂಗ್ ಇದೆ. ಆಡಿಯೋ ಕಂಟ್ರೋಲ್ಸ್ ಇದೆ ಮತ್ತು ಇದರಲ್ಲಿ ಮೇನ್ ಏನಂದರೆ ಕ್ರೂಸ್ ಕಂಟ್ರೋಲ್ ಇದೆ. ಕ್ರೂಸ್ ಕಂಟ್ರೋಲ್ ಒಂದು ತುಂಬ ಒಳ್ಳೆ ಫೀಚರು ಇದರಲ್ಲಿ ಪ್ರೆಸೆಂಟ್ ಇದೆ, ಕ್ರೂಸ್ ಕಂಟ್ರೋಲು. ಆ್ಯಂಡ್ ಇದು ಲೆದರ್ ರ್ಯಾಪ್ ಇದ್ದಿಲ್ಲ, ನಾವು ಎಕ್ಸ್ಟರ್ನಲ್ ಆಫ್ಟರ್ ಮಾರ್ಕೆಟ್ ಫಿಟ್ ಮಾಡಿಸಿದ್ದು. ಜೆನ್ಯೂನ್ ಎಕ್ಸಸರೀಸ್ ನೆಕ್ಸಸ್ ಶೋರೂಮಲ್ಲೇ ಫಿಟ್ಮೆಂಟ್ ಮಾಡಿಸಿದ್ದು, ಜೆನ್ಯೂನ್ ಎಕ್ಸಸರೀಸು. ಆ್ಯಂಡ್ ಇಲ್ಲೇ ನಿಮಗೆ ಕಾಲ್ ರಿಸೀವ್ ಮಾಡೋಕ್ಕೆ, ಕಾಲ್ ಕಟ್ ಮಾಡೋಕ್ಕೆ ಮತ್ತು ವಾಯ್ಸ್ ಕಮೆಂಟ್ಸ್ಗೋಸ್ಕರ ಬಟನ್ ಇದೆ. ಇದು ಹಾರ್ನು. ಇಲ್ಲಿ ನಿಮಗೆ ಟಚ್ ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಸಿಗುತ್ತೆ. ಆ್ಯಂಡ್ ಆ್ಯಪಲ್ ಕಾರ್ಪ್ಲೇ, ಆಂಡ್ರಾಯ್ಡ್ ಆಟೋ ಮತ್ತು ನ್ಯಾವಿಗೇಷನ್ ಕೂಡ ಸಪೋರ್ಟ್ ಆಗುತ್ತೆ ಇದರಲ್ಲಿ. ಕಾರ್ ಸ್ಟಾರ್ಟ್ ಮಾಡಿದ ತಕ್ಷಣ ಇದರಲ್ಲಿ ಸುಜುಕಿ ಲೋಗೋ ಬರುತ್ತೆ. ಆ್ಯಂಡ್ ಇದರಲ್ಲಿ ನಿಮಗೆ 4 ಕಂಪಾರ್ಟ್ಮೆಂಟ್ ಸಿಗುತ್ತೆ, ಆಡಿಯೋ ಮತ್ತು ಕಾಲ್ ಕನೆಕ್ಷನ್. ಆ್ಯಂಡ್ ಇದರಲ್ಲಿ ನಿಮಗೆ ನ್ಯಾವಿಗೇಷನ್ ಚಿಪ್ ಕೂಡ ಇನ್ಬಿಲ್ಟ್ ಸಿಗುತ್ತೆ ಕಂಪ್ನಿ ವೈಸೇ. ಇಲ್ಲಿ ನೋಡ್ಬೋದು ನೀವು, ಆಟೋಮೆಟಿಕ್ ಆಗಿ ಮ್ಯಾಪ್ಸ್ ಎಲ್ಲ ಲೋಡ್ ಆಗಿದೆ. ಆ್ಯಂಡ್ ಇನ್ ಕೇಸ್ ಯಾವುದೇ ಅಪ್ಡೇಟ್ ಆದರೂ ನೀವು ಸರ್ವಿಸ್ ಸೆಂಟ್ರಿಗೆ ಹೋದಾಗ ಮ್ಯಾಪ್ನ ಡೌನ್ಲೋಡ್ ಮಾಡಿಸಿ ಇದರಲ್ಲಿ ಹಾಕ್ಕೊಳ್ಬೋದು. ಆ್ಯಂಡ್ ಇಲ್ಲೆರಡು ಮತ್ತು ಡ್ರೈವರ್ ಸೈಡು, ಕೋ ಡ್ರೈವರ್ ಸೈಡು ನಿಮಗೆ ಒಟ್ಟಾರೆ 4 AC ವೆಂಟ್ಸ್ ಸಿಗುತ್ತೆ. ಇಲ್ಲೂ ನಿಮಗೆ ಸನ್ ಗ್ಲಾಸ್ ಹೋಲ್ಡರ್ ಇದೆ, ಸನ್ ಗ್ಲಾಸ್ ಹೋಲ್ಡರು, LED ಲ್ಯಾಂಪ್ಸ್ ಇದು ಇಂಡಿವಿಜುವಲ್ ಕೂಡ ನೀವು ಆನ್ ಮಾಡ್ಕೋಬಹುದು. ಇಲ್ಲಿ ಮೈಕ್ ಇದೆ ಸೈಡು ಮತ್ತು ಕೋ ಡ್ರೈವರ್ ಸೈಡು. ಸನ್ಶೇಡಲ್ಲಿ ನಿಮಗೆ 2 ಸೈಡಲ್ಲಿ ನಿಮಗೆ ಮಿರರ್ ಸಿಗುತ್ತೆ, ಕವರ್ಡ್ ಇದೆ, ಸೊ ಯಾವುದೇ ರೀತಿ ಆದ ಡಿಸ್ಟ್ರಾಕ್ಷನ್ಸ್ ಆಗಲ್ಲ. ಇಲ್ಲಿ ಟಿಕೆಟ್ ಹೋಲ್ಡಿಂಗಿಗೆ ಸ್ವಲ್ಪ ಸ್ಪೇಸ್ ಇದೆ. ಆ್ಯಂಡ್ ಕೋ ಡ್ರೈವರ್ ಸೈಡ್ ಕೂಡ ನಿಮಗೆ ವ್ಯಾರಂಟಿ ಮಿರರ್ ಮತ್ತು ಲ್ಯಾಂಪ್ ಸಿಗುತ್ತೆ. ಗ್ರ್ಯಾಬ್ ರೈಲ್ಸಲ್ಲಿ ಫ್ಲೆಕ್ಸಿಬಲ್ ಇದೆ, ಫಿಕ್ಸ್ಡ್ ಇಲ್ಲ, ಬೇಗನೆ ಮಾತ್ರ ಯೂಸ್ ಮಾಡ್ಕೋಬೋದು, ಅದರ್ವೈಸ್ ಇದು ತಾನೇ ರಿಟ್ರಾಕ್ಟ್ ಆಗುತ್ತೆ. ನಿಮಗೆ ಈ ಸೈಡಲ್ಲಿ ಒಂದು ರೀಡಿಂಗ್ ಲ್ಯಾಂಪ್ ಸಿಗುತ್ತೆ. ಆ್ಯಂಡ್ ಇದು ಫೋಕಸ್ ತುಂಬಾ ಬ್ರೈಟ್ ಆಗಿದೆ. ಸೊ ಬನ್ನಿ ಈಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ನೋಡೋಣ. ಇಲ್ಲಿ ನಿಮಗೆ RPM ಮೀಟರ್ ಇರುತ್ತೆ, ಡೀಸೆಲ್ ಅಲ್ವಾ, ಅದಕ್ಕೋಸ್ಕರ 6000 RPM. ಆ್ಯಂಡ್ ಇದು ನಿಮ್ಮ ಸ್ಪೀಡೋಮೀಟರು. ಇಲ್ಲಿ ಮಲ್ಟಿ ಇನ್ಫಾರ್ಮೇಷನ್ ಡಿಸ್ಪ್ಲೇಲಿ ನಿಮಗೆ ಇನ್ಸ್ಟಂಟ್ ಫ್ಯೂಲ್ ಎಕಾನಮಿ ಸಿಗುತ್ತೆ, ಎವರೇಜ್ ಫ್ಯೂಲ್ ಎಕಾನಮಿ ಎಷ್ಟಿದೆ ಅಂತ ತೋರಿಸುತ್ತೆ. ಇಲ್ಲಿ ಕೆಳಗೆ ನಿಮಗೆ 2 ಟ್ರಿಪ್ ಮೀಟರ್ ಸಿಗುತ್ತೆ, ಇದು ಫಸ್ಟ್ ಟ್ರಿಪ್ ಮೀಟರು ಆ್ಯಂಡ್ ಸೆಕೆಂಡ್ ಟ್ರಿಪ್ ಮೀಟರು. ಆ್ಯಂಡ್ ಓವರ್ ಆಲ್ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸುತ್ತೆ. ಇಲ್ಲಿ ಟೈಮಿಂಗು ಮತ್ತು ಟೆಂಪ್ರೇಚರ್ ಕೂಡ ತೋರಿಸುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಇದೆ. ಇಲ್ಲಿ ನಿಮಗೆ ಸ್ಮಾರ್ಟ್ ಹೈಬ್ರಿಡ್ ಆನ್ ಆಫ್ ಮಾಡೋಕೆ ಒಂದು ಬಟನ್ ಆ್ಯಂಡ್ ಪಾರ್ಕಿಂಗ್ ಸೆನ್ಸರ್ಸ್ದು ಒಂದು ಬಟನ್. ಇಲ್ಲಿ ನೀವು ಫಾಗ್ ಲ್ಯಾಂಪ್ನ ಆನು ಅಥವಾ ಆಫ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಹೆಡ್ ಲ್ಯಾಂಪ್ ಲೆವೆಲಿಂಗ್ ಇದೆ. 4 ಸೈಡ್ ಪವರ್ ವಿಂಡೋಸ್ ಇದೆ. ಆ್ಯಂಡ್ ಡ್ರೈವರ್ ಸೈಡು ಆಟೋ ಅಪ್ ಇದೆ. ಆ್ಯಂಡ್ ವಿತ್ ಆ್ಯಂಟಿ ಪಿಚ್ ಕಂಟ್ರೋಲ್ ಇದೆ. ಎಲೆಕ್ಟ್ರಿಕಲಿ ಫೋಲ್ಡಬಲ್, ಎಲೆಕ್ಟ್ರಿಕಲಿ ಅಡ್ಜಸ್ಟಬಲ್ ORVM ಇದೆ. ಇಲ್ಲಿ ಬಟನ್ ಪ್ರೆಸ್ ಮಾಡಿ ನೀವು ಮಿರರ್ನ ಒಳಗಡೆ ಅಥವಾ ಹೊರಗಡೆ ಓಪನ್ ಮಾಡ್ಕೋಬೋದು. ಕ್ರೋಮ್ ಕಲರ್ ಇದೆ ಡೋರ್ ಹ್ಯಾಂಡಲ್ಲು. 4 ಸೈಡ್ ಎಲ್ಲ ಕ್ರೋಮ್ ಕಲರೇ ಸಿಗುತ್ತೆ. ಫುಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಆಪ್ಷನ್ ಇದೆ. ಆ್ಯಂಡ್ ನೀವು ಮ್ಯಾನುವಲ್ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು, ಸ್ಪೀಡು ಮತ್ತು
ಒಂದು ಆಟೋ ಎ ಸಿ ಆಪ್ಷನ್ ಕೂಡ ಇದೆ. ಆ್ಯಂಡ್ ಇದರಲ್ಲಿ ನೀವು ಫ್ರಂಟು ಮತ್ತು ರಿಯರ್ ಡಿಫಾಗ್ಗೆ ಸಪ್ರೇಟಾಗಿ ಒಂದು ಆಪ್ಷನ್ ಇದೆ. ಆ್ಯಂಡ್ ಇದು 5 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಗೇರ್ ಬಾಕ್ಸ್ ತುಂಬಾ ಸ್ಲೀಕ್ ಆಗಿದೆ. ಆ್ಯಂಡ್ ಇಲ್ಲಿ ಬಂದುಬಿಟ್ಟು ಇದು ಪಾರ್ಕಿಂಗ್ ಬ್ರೇಕ್ ಇದೆ. ಆ್ಯಂಡ್ ಇದರಲ್ಲಿ ನಿಮಗೆ ಒಂದು ಸೆಂಟ್ರ್ ಆರ್ಮ್ರೆಸ್ಟ್ ಸಿಗುತ್ತೆ. ಈ ಸೆಂಟ್ರ್ ಆರ್ಮ್ರೆಸ್ಟ್ ಏನಿದೆ ಅಲ್ವಾ, ಈ ರೀತಿ ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ನೀವು ನಿಮ್ಮ ಕನ್ವೀನಿಯನ್ಸ್ಗೆ ಎಷ್ಟಾಗುತ್ತೆ ಅಷ್ಟು ಎಕ್ಸ್ಟೆಂಡ್ ಮಾಡ್ಕೊಳ್ಬೋದು. ಆ್ಯಂಡ್ ಇಲ್ಲಿ ಸ್ವಲ್ಪ ನಿಮಗೆ ಹಾಗೆ ಸ್ಪೇಸ್ ಇದೆ, ಕೀ ಇಟ್ಕೊಳ್ಬೋದು ಅಥವಾ ಏನಾದರೂ. ನಾನು ಹಾಗೆ ಅದನ್ನ ಇಟ್ಟಿದ್ದೀನಿ. ಆದರೂ ಟಿಕೆಟ್ ಹೋಲ್ಡಿಂಗು, ಕಾರ್ಡು, ಚೇಂಜು ಏನಾದರೂ ಇಟ್ಕೋಬೇಕಂದ್ರೆ ಇಲ್ಲೊಂದು ಸ್ಪೇಸ್ ಇದೆ. 4 ಡೋರ್ಸಲ್ಲಿ ನಿಮಗೆ ಬಾಟಲ್ ಹೋಲ್ಡರ್ ಸಿಗುತ್ತೆ. ಕುಷನಿಂಗ್ ಇದೆ ಇಲ್ಲಿ. ನಾ ಹೇಳಿದ್ನಲ್ವ ನಿಮಗೆ, ಟಾಪ್ ಎಂಡಲ್ಲಿ ಇದರಲ್ಲಿ ಲೆದರ್ ಫಿನಿಶ್ ಬರುತ್ತೆ. ಕುಷನಿಂಗು ಕೆಲವೊಮ್ಮೆ ತುಂಬಾ ಹೆಲ್ಪ್ ಆಗುತ್ತೆ. ಇಲ್ಲಿ ನಿಮಗೆ ಸೀಟ್ ಬೆಲ್ಟ್ ಹೈಟ್ ಅಡ್ಜಸ್ಟರ್ ಇದೆ. ನಿಮ್ಮ ಹೈಟಿಗೆ ಬೇಕಂದಾಗ ನೀವು ಸೀಟ್ ಬೆಲ್ಟ್ ಕೂಡ ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಬಹುದು. IRVM ಮ್ಯಾನುವಲ್ ಅಡ್ಜಸ್ಟಿಂಗ್ ಬರುತ್ತೆ. ಇವರ ಸೀಟ್ ಹೈಟ್ ಅಡ್ಜಸ್ಟ್ಮೆಂಟಿಗೂ ಒಂದು ಆಪ್ಷನ್ ಇದೆ. ಇದರಲ್ಲಿ ಒಂದು ಡೆಡ್ ಪೆಡಲ್ ಸಿಗುತ್ತೆ. ನೀವು ಏನಾದರೂ ಲಾಂಗ್ ರೂಟಲ್ಲಿ ಹೋಗುವಾಗ ಸುಮ್ಮನೆ ಕಾಲು ನೋಯ್ತಂದರೆ ಈ ಡೆಡ್ ಪೆಡಲ್ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕೋ ಡ್ರೈವರ್ ಸೀಟು. ಆ್ಯಂಡ್ ಇದರಲ್ಲಿ ನೆಕ್ ರೆಸ್ಟ್ ಕೂಡ ಹೈಟ್ ಅಡ್ಜಸ್ಟಬಲ್ ಇದೆ. ಮತ್ತು ಇದು ಬಂದುಬಿಟ್ಟು ಥಾಯ್ ಸಪೋರ್ಟ್ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ಲಂಬರ್ ಸಪೋರ್ಟ್ ಕೂಡ ಚೆನ್ನಾಗಿದೆ. ಆ್ಯಂಡ್ ಇದು ಫ್ರಂಟ್ ಗಾಡಿ ಡ್ಯಾಶ್ಬೋರ್ಡು. ಇಲ್ಲೆಲ್ಲ ಸಾಫ್ಟ್ ಟಚ್ ಮಟೀರಿಯಲ್ ಇದೆ. ಒಂದು ಪ್ರೀಮಿಯಂ ಫೀಲ್ ಆಗುತ್ತೆ. ಇದರಲ್ಲಿ ನಿಮಗೆ ಸ್ಟೋರೇಜ್ ಸ್ಪೇಸ್ ಇದೆ. ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಟೋಟಲ್ 7 ಸ್ಪೀಕರ್ ಸಿಸ್ಟಮ್ ಇದೆ. 4 ಡೋರಲ್ಲಿ 4 ಪಾಕೆಟ್ ಇದೆ. ಫ್ರಂಟ್ ಇಲ್ಲೊಂದು ಅಲ್ಲೊಂದು ಟ್ವಿಟರ್ ಇದೆ ಮತ್ತು ಇಲ್ಲಿ ಸಬ್ ವೂಫರ್ ಇದೆ. ಆ್ಯಂಡ್ ಮ್ಯೂಸಿಕ್ ಕ್ವಾಲಿಟಿ ಬಂದುಬಿಟ್ಟು ತುಂಬಾ ಅವಸಮ್ ಆಗಿದೆ. ಆ್ಯಂಡ್ ನೀವು ಇಂಡಿವಿಜುವಲ್ ಆಗಿ ಕೂಡ ಬೇಸು ಟ್ರಬಲ್ನ ನೀವು ಕಾನ್ಫಿಗರೇಷನ್ ಮಾಡ್ಕೋಬೋದು. ನಿಮ್ಮ ಲೈಕ್ ಯಾವುದಿದೆ ಆ ಥರ ನೀವು ಸೌಂಡ್ನ ಟ್ಯೂನಿಂಗ್ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ನನ್ನ ಪರ್ಸನಲ್ ಬೇಸ್ ತುಂಬಾ ಇಷ್ಟ ಆಯಿತು. ಫ್ರಂಟ್ ಎಲ್ಲ ನೋಡಿದ್ವಿ ಈಗ ಡೀಟೇಲಾಗಿ. ಸೊ ಬ್ಯಾಕ್ ಸೀಟ್ ಬಗ್ಗೆ ಕಂಪ್ಲೀಟಾಗಿ ನೋಡೋಣ ಈಗ. ಆ್ಯಂಡ್ ಇದು 60-40 ಸ್ಪ್ಲಿಟ್ ರಿಯರ್ ಸೀಟ್ ಇದೆ. ಇದು 60 ಪೋರ್ಷನು, ಅದು 40 ಪೋರ್ಷನು. ಅಡ್ಜಸ್ಟಬಲ್ ಹೆಡ್ ರೆಸ್ಟ್ ಸಿಗುತ್ತೆ. ಆ್ಯಂಡ್ ನಿಮಗೆ ಇದರಲ್ಲಿ 2 ಟಿಲ್ಟ್ ಆಪ್ಷನ್ ಇದೆ. ರಿಕ್ಲೈನ್ ಆ್ಯಂಗಲ್ನ ನೀವು ಸೆಟ್ ಮಾಡ್ಕೋಬೋದು. ಇಲ್ಲಿ ಒಂದು ಬಟನ್ ಇದೆ. ಇದರ ಥ್ರೂ ನೀವು ರಿಕ್ಲೈನ್ ಆ್ಯಂಗಲ್ ಸೆಟ್ ಮಾಡ್ಕೋಬೋದು. ಇದು ನಾನು ಫಸ್ಟಲ್ಲಿ ಸೆಟ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ಪ್ರೆಸ್ ಮಾಡಿ ಹಿಂದೆ ಪ್ರೆಸ್ ಮಾಡಿದ್ರೆ ನಿಮಗೆ ಸೆಕೆಂಡ್ ರಿಕ್ಲೈನ್ ಆ್ಯಂಗಲ್ ಸಿಗುತ್ತೆ. ಇನ್ನೊಂದೇನು ಗೊತ್ತಾ, ಏನು ಪಾರ್ಸಲ್ ಟ್ರೇ ಇದೆ ಅಲ್ಲ, ನೀವು ಡಿಕ್ಕಿನ ಇದ್ರ ಥ್ರೂನೇ ಆಕ್ಸೆಸ್ ಮಾಡ್ಬೋದು. ಇಲ್ಲಿ ನೋಡಿ ಡಿಕ್ಕಿ, ನೀವು ಯಾವುದೇ ರೀತಿಯಾಗಿ ಹಿಂದೆ ಹೋಗಿ ತೆಗಿಬೇಕು ಅನ್ನೋದಿಲ್ಲ. ಇಲ್ಲಿ ನಿಮಗೆ ಆಕ್ಸೆಸ್ಸು ಒಳಗಡೆಯಿಂದನೇ ಸಿಗುತ್ತೆ ಡಿಕ್ಕಿಗೆ. ರಿಯರ್ ಸೆಂಟ್ರ್ ಆರ್ಮ್ರೆಸ್ಟ್ ಇದೆ ವಿತ್ 2 ಕಪ್ ಹೋಲ್ಡರ್ಸ್. ಇಲ್ಲಿ ರಿಯರ್ ಸೀಟಲ್ಲಿ ಲೆಗ್ ಸ್ಪೇಸ್ ಎಷ್ಟಿದೆ ನೋಡೋಣ. ಈಗ ನೀವು ನೋಡ್ತಿರ್ಬೋದು, ಆಲ್ಮೋಸ್ಟ್ ಒಂದು 4 ಇಂಚಸ್ ಮೇಲೆ ಇದೆ. ನಾನು ಈ ಸೀಟ್ನ ನನ್ನ ಹೈಟ್ಗೆ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನನ್ನ ಹೈಟ್ ಬಂದುಬಿಟ್ಟು 6 ಫೀಟು. ಇದ್ರೆ ನಿಮಗೆ ತುಂಬಾ ಒಂದು ಸಫಿಷಿಯೆಂಟ್ ಆ್ಯಂಪಲ್ ಅಮೌಂಟ್ ಆಫ್ ಸ್ಪೇಸ್ ಸಿಗುತ್ತೆ ನಿಮಗೆ ನೀ ಸ್ಪೇಸಲ್ಲಿ. ಹಿಂದ್ಗಡೆ ಸೀಟ್ ಕುಂತಾಗ ನಿಮಗೆ ಕಂಪ್ಲೀಟ್ ವ್ಯೂ ಸಿಗುತ್ತೆ ರೋಡಿಂದು ಯಾವ ಥರ ಇದೆ ಅಂತ. ಆ್ಯಂಡ್ ನಿಮ್ಗೆ ಯಾವುದೇ ರೀತಿಯಾಗಿ ಲೋವರ್ ಸೀಟ್ ಆಗಿರೋ ಫೀಲ್ ಆಗೋದಿಲ್ಲ. ಇಲ್ಲಿ ನಿಮಗೆ ನೆಕ್ ರೆಸ್ಟ್ ಕೂಡ ಅಡ್ಜಸ್ಟಬಲ್ ಇದೆ. ನೀವು ನೆಕ್ ರೆಸ್ಟ್ನ ಅಡ್ಜಸ್ಟ್ ಮಾಡ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ತೋರಿಸಿದ್ದೀನಿ. ಆ್ಯಂಡ್ ಯಾವುದು ಪಾಯಿಂಟ್ಸ್ ಮಿಸ್ ಮಾಡಿಲ್ಲ ಅನ್ಕೊಳ್ತೇನೆ, ಯಾಕಂದರೆ ಎಲ್ಲ ಕವರ್ ಮಾಡಿದ್ದೀನಿ. ಇನ್ಮೇಲಿಂದ ಏನು ಕಾರ್ ಟ್ಯೂಟೋರಿಯಲ್ ವಿಡಿಯೋಸ್ ಬರ್ತಲ್ಲ, ಈ ಕಾರಿಂದಾನೇ ಬರುತ್ತೆ. ಇದೇ ರೀತಿ ವಿಡಿಯೋಸ್ಗಾಗಿ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್ ಗೈಸ್ ಈ ವಿಡಿಯೋ ನೋಡೋದಕ್ಕೆ. ಮತ್ತೆ ಒಂದು ಹೊಸ ವಿಡಿಯೋದಲ್ಲಿ ನಿಮ್ಮೆಲ್ಲ ಜೊತೆ ಸಿಗ್ತೀನಿ. ತುಂಬ ಧನ್ಯವಾದಗಳು.